ಬಹಳ ಒಂದು ಹೆಮ್ಮೆಯ ವಿಷಯ ನಮಗೆ ಆ್ಯಕ್ಚುಲಿ. ಇವತ್ತು ನಮ್ಮ ಸಿನಿಮಾ ರಾಜ್ಕುಮಾರ್ ಭವನದಲ್ಲಿ ಅದರ ಟ್ರೈಲರ್ ಲಾಂಚ್ ಆಗ್ತಿರೋದು ನಮಗೆಲ್ಲ ಭಾಳ ಖುಷಿ ವಿಷಯ. ಆ್ಯಂಡ್ ನೀವೆಲ್ಲ ಬಂದಿರೋದು, ಈ ಟ್ರೈಲರ್ ನೋಡಿರೋದು ನಮಗೆ ಇಟ್ಸ್ ಅ ಬ್ಲೆಸ್ಸಿಂಗ್. ನಿಮ್ಮ ಸಪೋರ್ಟ್ ಬೇಕು. ಭಾಳ ದೊಡ್ಡ ಸಾಹಸ ಕೈ ಹಾಕಿದ್ದೀವಿ. ಅಂದರೆ ಸಿನಿಮಾನ ಥಿಯೇಟರ್ಗೆ ತರಬೇಕು ಅನ್ನೋದು ಭಾಳ ದೊಡ್ಡ ಸಾಹಸ, ಅದಕ್ಕೆ ಕೈ ಹಾಕಿದ್ದೀವಿ. ಸೊ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ತಾ ನಾನು ನನ್ನ ಮಾತನ್ನ ಶುರು ಮಾಡಿದೆ. ಶುರು ಮಾಡ್ಬೇಕಲ್ಲ ಸರ್. ರೆಸ್ಟೋರೆಂಟ್ ಏನಾದ್ರು ಓಪನ್ ಮಾಡುವಂತ ಮನ್ಸಿಗಿನ್ಸ್ ಇದೆಯಾ? ಹೆಂಗೆ ಏನ್ ಕತೆ ಸಿನಿಮಾ ಆದ್ಮೇಲೆ? ಲೋನ್ ಹುಡುಕ್ತಾ ಇದ್ದೀನಿ, ಸಿಕ್ಕರೆ ಟ್ರೈ ಮಾಡೋಣ ಸರ್. ಈ ಸಿನಿಮಾದ ಅನುಭವ, ರೆಸ್ಟೋರೆಂಟ್ ಓನರ್ ಆದ ಅನುಭವ, ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗಿರ್ಬೇಕು. ಈ ಕತೆ ಸಿಕ್ಕಿದ್ದು ಮತ್ತು ಇಂಥ ಪಾತ್ರಕ್ಕಾಗಿ ಕಾದಿರ್ತೀರಿ ನೀವು, ಹೇಳಿ. ನಾನು ಆಕ್ಚುಲಿ 1920-21 ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿತ್ತು. ಅದು ರಿಲೀಸ್ ಆದ ಸಮಯದಲ್ಲಿ ದೀಪ್ ಭೀಮ್ಜಾಣಿ ಅವರು ಕಾಲ್ ಮಾಡಿದ್ರು, ಹಿಂಗೆ ನಿಮ್ಮ ಟ್ರೈಲರ್ ನೋಡಿದ್ದೀನಿ, ತುಂಬ ಇಷ್ಟ ಆಗಿದೆ, ಸೊ ನಮ್ದೊಂದು ಸಿನಿಮಾ ಇದೆ, ನೀವು ಕತೆ ಕೇಳ್ತೀರಾ ಅಂತ ಕೇಳಿದ್ರು. ನಾನು ಅಫ್ಕೋರ್ಸ್ ಕೇಳ್ತೀನಿ ಅಂತ. ಮತ್ತೆ ಪ್ರತೀಕ್ ಮತ್ತೆ ದೀಪ್ ಅವ್ರನ್ನ ಮೀಟ್ ಮಾಡಿದೆ, ಕತೆ ನೆರೇಟ್ ಮಾಡಿದ್ರು. ನೆರೇಟ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಮಾತುಕತೆ ಆಯಿತು. ಅಲ್ಲೇ ನನಗೆ ಇವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ಫಿಕ್ಸ್ ಆಗೋದು. ಆ್ಯಂಡ್ ಕತೆ ಶುರು ಮಾಡ್ತಿದ್ದಂಗೆ ಐ ರಿಯಲೈಸ್ ಈ ಕತೆ ಹೇಳಬೇಕಾಗಿರೋಂಥ ಕತೆ, ಭಾಳ ಇಂಪಾರ್ಟೆಂಟ್ ಕತೆ. ಆ್ಯಂಡ್ ನನಗೆ ಇರೋ ಪ್ರಶ್ನೆಗಳು ಈ ಸಿನಿಮಾ ಕೇಳುತ್ತೆ, ನನ್ನ ಧೋರಣೆಗಳನ್ನು ಈ ಸಿನಿಮಾ ಪ್ರಶ್ನೆ ಮಾಡುತ್ತೆ ಅನ್ನೋದು ನನಗೆ ಈ ಕಥೆಯಿಂದ ಗೊತ್ತಾಗಬೇಕು. ಅದಕ್ಕೆ ಭಾಳ ಇಂಪಾರ್ಟೆಂಟ್ ಸ್ಟೋರಿ ಇದು. ಬಟ್ ಜೊತೆಗೆ ಇವ್ರದ್ದು ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ ಪ್ರತೀಕ್ ಅವ್ರದ್ದು, ಒಂಥರ ಭಾಳ ಡಾರ್ಕ್ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಸೊ ಅದು ಹ್ಯೂಮರು, ಸೋಷಿಯಲ್ ಡ್ರಾಮಾ ಮಧ್ಯೆ ಈ ಜಾನರ್ ಇದೆ. ಚಿಲ್ಲಿ ಚಿಕನ್ ಬೇರೆ ಬೇರೆ ಫ್ಲೇವರ್ಸ್ ಥರ ಸಿನಿಮಾನಲ್ಲೂ ಬೇರೆ ಬೇರೆ ಫ್ಲೇವರ್ಸ್ನ ಕೊಟ್ಟಿದ್ದಾರೆ. ಸೊ ಇಂಥ ಆಪರ್ಚುನಿಟಿ ಮಿಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅಕ್ಸೆಪ್ಟ್ ಮಾಡಿದೆ. ಮತ್ತು ನನ್ನ ಪಾತ್ರ ಆದರ್ಶ್ ಅಂತ, ಕಷ್ಟಪಟ್ಟು ಒಂದು ಚೈನೀಸ್ ರೆಸ್ಟೋರೆಂಟ್ ನಡೆಸಬೇಕು ಅಂತ ಫುಲ್ ಲೋನ್ ಗಿನ್ಗೆಲ್ಲ ಅಪ್ಲೈ ಮಾಡಿ ಭಾಳ ಒದ್ದಾಡ್ತಾ ಇರೋವಂಥ ಒಂದು ಪಾತ್ರ. ಮಿಡ್ಲ್ ಕ್ಲಾಸಿಂದ ಅಪ್ಪರ್ ಮಿಡ್ಲ್ ಕ್ಲಾಸ್ ಹೋಗೋಕೆ ಒಂದು ಆಸ್ಪಿರೇಷನ್ ಇಟ್ಕೊಂಡಿರುವಂಥ ಒಂದು ಪಾತ್ರ. ಬಟ್ ಅದಕ್ಕೆ ಎಷ್ಟು ಕಷ್ಟ ಇದೆ, ಎಲ್ಲೆಲ್ಲಿ ಏನೇನು ತೊಡಕುಗಳು ಬರುತ್ತೆ, ಏನೋ ಸಣ್ಣ ಖುಷಿಗಳು, ಸಣ್ಣ ಪುಟ್ಟ ಫ್ರೆಂಡ್ಶಿಪ್ಗಳು, ಪ್ರೀತಿ ಎಲ್ಲ ಇದೆ ಈ ಸಿನಿಮಾನಲ್ಲಿ. ಸೊ ಈ ರೋಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ನನ್ನನ್ನು ಚೂಸ್ ಮಾಡಿದ್ದಕ್ಕೆ ಪ್ರತೀಕ್ಗೆ ಬಿಗ್ ಥ್ಯಾಂಕ್ಸ್. ಈ ಸಿನಿಮಾದ ಪಾತ್ರ ಸಿಕ್ಕಾದ ನಂತರ ರೆಸ್ಟೋರೆಂಟು ಅಥವಾ ಹೋಟೆಲ್ನ ನೀವು ನೋಡೋ ನೋಟ ಹೇಗಿತ್ತು ಮತ್ತು ಚಿಲ್ಲಿ ಚಿಕನ್ ಮಾಡಕ್ ಬರುತ್ತಾ? ಸರ್, ಓನರ್ಗಳಿಗೆ ಮಾಡೋಕ್ಕೆ ಬರಬೇಕು ಅಂತಿಲ್ವಲ್ಲ. ಅಲ್ಲ, ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲೇ ನಾವು ರಾತ್ರಿ 10:30 ಆಗಿತ್ತು ಅನ್ಸತಿ. ಆಚೆ ಫುಟ್ಪಾತ್ ಮೇಲೆ ಕೂತಿದ್ವಿ, ನಾನು ಶಾರ್ಟ್ ಇರಲಿಲ್ಲ ಅಂತ ಅಂದ್ಬಿಟ್ಟು. ಆಗ ನನಗೆ ರಿಯಲೈಸ್ ಆಗಿತ್ತು, 10:30ಗೆ ಶಿಫ್ಟ್ ಮುಗಿಸ್ಕೊಂಡು ನಾರ್ತ್ ಈಸ್ಟ್ ಹುಡುಗರು ಮನೆಗೆ ಹೋಗ್ತಾ ಇದ್ರು. ದಟ್ಸ್ ವೆನ್ ನನಗೆ ಅನ್ಸಿದ್ದನ್ನ ಇವ್ರು ನಮಗೆ ಕಾಣ್ತಾರೆ, ಆದರೆ ನಾವು ಅವ್ರನ್ನ ನೋಡಲ್ಲ. ರೆಸ್ಟೋರೆಂಟ್ ಓನರ್ ಆಗಿ ಆ ಜಾಗದಲ್ಲಿ ನಿಂತು ಅವ್ರನ್ನೆಲ್ಲ ನೋಡೋದು ಪಾತ್ರದ ಮೂಲಕ. ಆಚೆ ನಿಂತಾಗ ನನಗೆ ಐ ರಿಯಲೈಸ್ಡ್ ವಿ ಡೋಂಟ್ ಸಿ ದೆಮ್. ಆ್ಯಂಡ್ ಆ ಫೀಲಿಂಗ್ ವಾಸ್ ವೆರಿ ವೆರಿ ಸ್ಪೆಷಲ್. ನನಗೆ ಅದನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಅದನ್ನು ಈ ಸಿನಿಮಾ ಕಟ್ಕೊಡ್ತಾ ಇರೋದು ನನಗೆ ಭಾಳ ಖುಷಿಯಾಗಿರುವಂಥ ವಿಷಯ.